येत्या 18 मार्च ते 2 एप्रिल दरम्यान SSLC परीक्षा होणार असून कागवाड तालुक्यामध्ये कॉपीमुक्त आणि पारदर्शक पद्धतीने परीक्षा घेण्यासाठी सर्व प्रकारची तयारी करण्यात आली आहे, अशी माहिती कागवाड तहसीलदार रवींद्र हादिमनी यांनी दिली. कागवाड येथील क्षेत्र शिक्षणाधिकारी कार्यालयात झालेल्या पूर्वतयारी बैठकीत ते बोलत होते. तालुक्यातील सर्व 6 परीक्षा केंद्रांमध्ये CCTV कॅमेरे अनिवार्यपणे बसवण्यात आले आहेत. विद्यार्थ्यांच्या भविष्यासाठी महत्त्वाची असलेली ही परीक्षा कॉपीमुक्त आणि कोणताही गैरव्यवहार न होता पार पाडण्यासाठी आवश्यक उपाययोजना करण्यात आल्या असल्याचे त्यांनी सांगितले. ಈ ಸಾರಿ ಆರೋಗ್ಯದ ಕಡೆ ಗಮನ ಕೊಡಬೇಕು ಅನ್ನೋದು ಕಾರಣದಿಂದ ಅಲ್ಲಿಂದ ಟ್ರೀಟ್ಮೆಂಟ್ ಕೊಡಿಸಿ ಮತ್ತು ಬೆಳಗಾವಿ ಅವರಿಂದ ಕಳಿಸಿಕೊಟ್ಟಿವಿ. ಹಾಗಾಗಿ ಆ ಸೂಕ್ತ ಸಮಯದಲ್ಲಿ ಒಂದು ಟ್ರೀಟ್ಮೆಂಟ್ಗೆ ಒಂದು ಅವಕಾಶ ಸಿಕ್ತು, ಆ ಒಂದು ಜವಾಬ್ದಾರಿ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಹಾಗಾಗಿ ಆ ವೇಳೆಯಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ನಾಗರಾಜ್ ಜೋರಾಪುರ ಅವರು ದಿಗ್ವಿಜಯ ನ್ಯೂಸ್ ಮತ್ತು ವಿಜಯವಾಣಿ ಪತ್ರಕರ್ತರವರು, ನಾನು ಯಾವತ್ತೂ ಗಾಡಿ ಒಯ್ಯುವಾಗ ಸೈರನ್ ಹಾಕೋದಿಲ್ಲ. 99% ಎಮರ್ಜೆನ್ಸಿ ಇದ್ದರೆ ಸೈರನ್ ಹಾಕಿದ್ರೆ ನಾನು ಆ ವಿದ್ಯಾರ್ಥಿಯನ್ನು ಹಾಸ್ಪಿಟ್ಲಿಗೆ ತಕ್ಷಣ ಕರ್ಕೊಂಡು ಹೋಗಬೇಕು ಅಂಥೇಳಿ ಹೋಗುವಾಗ ಅವರು ಬೇರೆ ಒಂದು ಪತ್ರಿಕೆ ವರದಿ ಮಾಡಲಿಕ್ಕೆ ಹೋಗುವಾಗ ಅದನ್ನು ಅಬ್ಸರ್ವ್ ಮಾಡಿ ಆ ರೀತಿ ಟ್ರೀಟ್ಮೆಂಟ್ ಕೊಡುವಾಗ ಅವರು ಕೂಡ ನಮ್ಮ ಜೊತೆಗೆ ನಿಂತು ಆ ಮಗುವಿಗೆ ಸಂಪೂರ್ಣವಾಗಿರ್ತಕ್ಕಂಥ ಚಿಕಿತ್ಸೆ ಕೊಡಿಸಿ ಆ ಮಗು ಆರಾಮಿದ್ದಾರೆ ಅಂತಕ್ಕಂಥದ್ದು ವೈದ್ಯರು ಡಿಕ್ಲೇರ್ ಮಾಡುವವರೆಗೂ ನಾವು ಕೂಡ ಅಲ್ಲೇ ಇದ್ದೀವಿ. ಹಾಗಾಗಿ ಪತ್ರಿಕಾ ಮಾಧ್ಯಮ ಮಿತ್ರರು ಅವರು ಹೇಳಿದರು ನಮಗೆ ಸಹಕಾರ ಮಾಡ್ಬೇಕಂತೇಳಿ. ಅವ್ರು ಯಾವತ್ತೂ ನಮ್ಮ ಗಣ್ಯರಿಗೂ ನಮ್ಮ ಜೊತೆಗಿರ್ತಾರೆ. ನಮ್ಮ ತಪ್ಪುಗಳನ್ನು ಅದನ್ನು ಎಚ್ಚರಿಸಿ ಅವ್ರಿಗೆ ಸರಿಪಡಿಸ್ಕೊಳ್ಳೋಕೆ ಹೇಗೆ ಹೇಳ್ತಾರೋ ಹಾಗೆ ಉತ್ತಮ ಕೆಲಸಗಳನ್ನು ಮಾಡಿದಾಗೂ ಕೂಡ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿ ಮುಂದೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇರ್ತಾರೆ. ಈ ಒಂದು ವಿಚಾರದೊಳಗೆ ಒಂದು ಆರೋಗ್ಯದ ಕಡೆಗೆ ನಾನು ಡಾಕ್ಟರ್ ಮೇಡಮ್ ಅವ್ರಿಗೆ ಒಂದು ವಿಚಾರ ಹೇಳ್ತಕ್ಕಂಥದ್ದು, या परीक्षेला 1269 मुले आणि 1242 मुली असे एकूण 2511 विद्यार्थी बसणार असल्याची माहिती क्षेत्र शिक्षणाधिकारी पांडुरंग माधभावी यांनी दिली. ಇಲ್ಲಿ ಒಂದು ಪರೀಕ್ಷಾ ಕಾರ್ಯಕ್ಕೆ 6 ಜನ ಮುಖ್ಯ ಅಧೀಕ್ಷಕರು, 3 ಜನ ಉಪಮುಖ್ಯ ಅಧೀಕ್ಷಕರು, 6 ಜನ ಜಾಗೃತ ದಳದವರು, 6 ಜನ ನಮ್ಮ ಫ್ಲೈಯಿಂಗ್ ಸ್ಕ್ವಾಡ್ದಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ ಈಗಾಗಲೇ ನಮ್ಮ ತಾಲೂಕಾ ಹಂತದ ತಂಡವನ್ನು ರಚನೆ ಮಾಡಲಾಗಿದೆ. ಈ ಪರೀಕ್ಷಾ ಒಂದು ದೃಷ್ಟಿಯಲ್ಲಿ ಎಲ್ಲ ವಿಷಯಗಳನ್ನು ಈಗ ವ್ಯವಸ್ಥಿತವಾಗಿ ನಿರ್ವಹಿಸ್ತಾ ಇದ್ದೀವಿ. ಇನ್ನು ಪರೀಕ್ಷಾ ತಯಾರಿಯನ್ನು ಸಹ ನಮ್ಮ ತಾಲೂಕಿನಲ್ಲಿ ಭಾಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ. 37 ಶಾಲೆಗಳಲ್ಲಿ ದಿನಂಪ್ರತಿ ನಾವು ಎಷ್ಟು ವಿದ್ಯಾರ್ಥಿಗಳು ಬಂದರು, ಎಷ್ಟು ವಿದ್ಯಾರ್ಥಿಗಳಿಗೆ ಪಾಠ 45+ ಅನ್ನುವಂಥದ್ದು, LBA ಅನ್ನುವಂಥದ್ದು, ನಂತರ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ಅದೇ ರೀತಿ ನಮ್ಮ ಸರಣಿ ಪರೀಕ್ಷೆಗಳನ್ನು ನಡೆಸಿ ಫಲಿತಾಂಶವನ್ನು ನಾವು ವಿಶ್ಲೇಷಣೆ ಮಾಡಿದ್ದೀವಿ. ಈ ಫಲಿತಾಂಶದಲ್ಲಿ ನಮ್ಮ 1ನೇ ಸರಣಿಯ ಫಲಿತಾಂಶ 44% ಆಗಿತ್ತು. ಇನ್ನು ಮುಂಬರುವಂಥ ಪರೀಕ್ಷೆಯಲ್ಲಿ ಏರುಗತಿಯಲ್ಲಿ ನಮ್ಮ ಫಲಿತಾಂಶ ನಡೆದಿದೆ. ಇದರಲ್ಲಿ ನಾವು 100ಕ್ಕೆ 100 ಫಲಿತಾಂಶ ಪಡೆಯಲು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಸಫಲರಾಗ್ತಾರೆ ಅನ್ನುವಂಥ ಮಾತನ್ನು ಹೇಳಿ, ಆಮೇಲೆ ಸಫಲರಾಗಲು ಭಗವಂತ ಕರುಣಿಸಲಿ. ಯಾಕಂದರೆ ಯಾವಾಗಲೂ ನಮ್ಮ ತಾಲೂಕಿನ ವಿದ್ಯಾರ್ಥಿ ಅಂದರೆ ನಮ್ಮ ಸ್ವಂತ ಮಕ್ಕಳಕ್ಕಿಂತಲೂ ಹೆಚ್ಚಿಗೆ ನಾವು ಏನು ಮಾಡಬೇಕಂತಂದರೆ ಅವರನ್ನು ತಯಾರಿ ಮಾಡಿ ಆ ವಿದ್ಯಾರ್ಥಿಗಳು ಎಲ್ಲರೂ ಪಾಸ್ ಆಗಲಿ ಅನ್ನುವಂಥ ಒಂದು ಆಶಾಭಾವನೆಯನ್ನು ಹೊಂದಿ ಈ ನಮ್ಮ ಶಿಕ್ಷಣ ಇಲಾಖೆಗೆ ಕೈಗೊಳಿಸಿದ ಎಲ್ಲ ಇಲಾಖೆಯವರಿಗೂ ಸಹ ನಾನು ಮಗದೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ತಾವು ಈ ಪರೀಕ್ಷೆಯಲ್ಲಿ ಸದಾ ನಮ್ಮ ಜೊತೆಯಲ್ಲಿದ್ದು ಈ ಪರೀಕ್ಷೆಯನ್ನು ಯಶಸ್ವಿಯಾಗಲು ಸಹಕರಿಸಿರಿ. ಆಮೇಲೆ ನಮ್ಮಲ್ಲಿ ಸೆಕ್ಯೂರಿಟಿ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಭದ್ರತೆಯನ್ನು ಕೊಡುವಂಥ ವಿಚಾರ ಆಗಲಿ, ಅಲ್ಲಿ ಎಲ್ಲ ಸೆಂಟರ್ಗಳಲ್ಲಿ ನಿಯೋಜನೆ ಮಾಡುವಂಥದ್ದು. ಆಮೇಲೆ ನಮ್ಗೆ 2-3 ಗಾಡಿಗಳು ಬೇಕಾಗ್ತವೆ. ಸಾಹೇಬರ ಗಾಡಿಗಳನ್ನು ಆರ್ಡರ್ ಮಾಡಿ ಈಗಾಗಲೇ ಕೊಡ್ತೀನಿ ಅಂತ ಹೇಳೋದು ನಮ್ಗೆ ಅದು. ಆಮೇಲೆ ನಮ್ಮ ಆರೋಗ್ಯ ಇಲಾಖೆಯಿಂದ ಪ್ರತಿ ಸೆಂಟ್ರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತಮ್ಮ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ತಾವು ಕಾರ್ಯವನ್ನು ಮಾಡಿ ಇಡುವಂಥ ವಿಚಾರವನ್ನು ಹೇಳ್ತಾ, ಆಮೇಲೆ ಪ್ರತಿ ನಮ್ಮ ಒಂದು ಇದರಲ್ಲಿ ವಿಚಾರದಲ್ಲಿ ಎಲ್ಲರೂ ಸಹ ಸೇರಿ ನಾವು ಏನು ಮಾಡೋಣ ಅಂದರೆ ಈ ನಮ್ಮ ಫಲಿತಾಂಶವನ್ನು ಉತ್ತಮಪಡಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನು ಮಾಧ್ಯಮ ಪ್ರತಿನಿಧಿಯವರಿಗೆ यावेळी तालुका पंचायत EO वीरण्णा वाळी,
PSI राघवेंद्र खोत, CDPO रवींद्र गुदगेन्नावर, वैद्यकीय अधिकारी डॉक्टर पुष्पलता सुनदकर आणि आदी मान्यवर उपस्थित होते. विजय महांतेश अरकेरी, KMM मराठी, कागवाड. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।